ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲ ಆಗಿರುವಂತಹ ಸಿವಿ ನಾಗೇಶ್ ಲಾ ಪಾಯಿಂಟ್ಗಳನ್ನು ಹಾಕ್ತಾ ಇದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ದರ್ಶನ್ ಅರ್ಜಿಯ ವಿಚಾರಣೆ ನಡೀತಾ ಇದೆ. ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಹಾಕ್ತಿರುವಂತಹ ಲಾ ಪಾಯಿಂಟ್ಸ್ ಆದ್ರೂ ಏನು? ಅಫ್ಕೋರ್ಸ್ ರೇಣುಕಾಸ್ವಾಮಿ ಮೆಸೇಜ್ಗಳ ಬಗ್ಗೆ ಸಿವಿ ನಾಗೇಶ್ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮೃತದೇಹದ ಮಹಜರು ವಿಳಂಬದ ಬಗ್ಗೆ ಕೂಡ ಪ್ರಸ್ತಾಪವನ್ನ ಮಾಡ್ತಾರೆ. ಸ್ವಲ್ಪ ಹಿಸ್ಟ್ರಿ ಅಂತ ನೋಡೋದಾದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅಂದ ಸಂದರ್ಭದಲ್ಲಿ ಪ್ರಮುಖವಾಗಿ ತನಿಖೆ ಮತ್ತು ತನಿಖಾಧಿಕಾರಿಯ ತನಿಖೆಗಳ ಕುರಿತಂತೆ ಸಿವಿ ನಾಗೇಶ್ ಅವರು ವಾದವನ್ನು ಮಂಡಿಸಿರ್ತಾರೆ. ಆ ನಂತರದ ಸಂದರ್ಭದಲ್ಲಿ ಆರೋಗ್ಯದ ನಿಮಿತ್ತ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಪ್ಯಾರಲಿಸಿಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಅಂತ ವೈದ್ಯಕೀಯ ಬೇಲನ್ನ ಸದ್ಯ ದರ್ಶನ್ಗೆ ತೆಗೆದುಕೊಡುವಲ್ಲಿ ಸಿವಿ ನಾಗೇಶ್ ಯಶಸ್ವಿಯಾಗಿದ್ದಾರೆ. ಅದರ ಮುಂದುವರೆದ ಭಾಗ ಅಂತ ನೋಡೋದಾದ್ರೆ ಕೋರ್ಟ್ ಕಟಕಟೆಯಲ್ಲಿ ಸಿವಿ ನಾಗೇಶ್ ಹಾಗಾದ್ರೆ ಯಾವ ಲಾ ಪಾಯಿಂಟ್ ಅನ್ನ ಮುಂದಿಡ್ತಿದ್ದಾರೆ? ಅಫ್ಕೋರ್ಸ್ ರೇಣುಕಾಸ್ವಾಮಿ ಮಾಡಿರುವಂತಹ ಮೆಸೇಜ್ಗಳನ್ನು ಉಲ್ಲೇಖಿಸ್ತಾ ಇದ್ದಾರೆ. ಮಾತ್ರವಲ್ಲ, ಮೃತದೇಹ ಅಂದ ಸಂದರ್ಭದಲ್ಲಿ ಮಹಜರು ಪ್ರಕ್ರಿಯೆ ಯಾಕೆ ವಿಳಂಬ ಆಯಿತು ಅನ್ನೋದನ್ನ ಇಲ್ಲಿ ಪ್ರತಿಪಾದಿಸ್ತಾ ಇದ್ದಾರೆ. ಹಾಗಾಗಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಿವಿ ನಾಗೇಶ್ ಅವರ ಈ ವಾದಕ್ಕೆ ಯಾವ ಪ್ರತಿವಾದವನ್ನು ಕೊಡ್ತಾರೆ ಅನ್ನೋದು ಬಹಳ ಮುಖ್ಯ. ಕಾನೂನಿನ ಬಗ್ಗೆ ಆತನಿಗೆ ಯಾವುದೇ ರೀತಿಯ ಅರಿವಿಲ್ಲ. ಮಹಿಳೆಯರಿಗೆ ಅಶ್ಲೀಲ ಸಂದೇಶವನ್ನ ಕಳುಹಿಸ್ತಾ ಇದ್ದ ರೇಣುಕಾಸ್ವಾಮಿ. ಮಹಿಳೆಯರ ಬಗ್ಗೆಯೂ ಆತನಿಗೆ ಗೌರವ ಇದ್ದಂತೆ ಕಾಣ್ತಾ ಇಲ್ಲ. ಪೋಸ್ಟ್ ಮಾರ್ಟಮ್ ಕೂಡ ಲೇಟ್ ಆಗಿದೆ. ಯಾಕೆ ಹೀಗೆ ಅಂತ ನ್ಯಾಯಾಲಯದ ಮುಂದೆ ತಮ್ಮ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ. ಅಂದ್ರೆ ರೇಣುಕಾಸ್ವಾಮಿಯ ದೇಹದ ಮೇಲೆ ಒಂದು ಗಾಯ ಬಿಟ್ರೆ ಬೇರೇನೂ ಇಲ್ಲ. ಯಾವುದೇ ಟಾರ್ಚರ್ ನೀಡಿದ್ರೆ ಗಾಯ ಇರ್ತಾ ಇತ್ತು. ರೇಣುಕಾಸ್ವಾಮಿ ಸಾವಿನ ನಿಖರ ಸಮಯ ಕೂಡ ಸಿಕ್ಕಿಲ್ಲ. ಫೋಟೋ ಆಧಾರದ ಮೇಲೆ ಸಮಯವನ್ನ ನಿರ್ಧರಿಸಲಾಗಿದೆ ಅನ್ನುವಂಥ ಪಾಯಿಂಟ್ ಅನ್ನು ಕೂಡ ನ್ಯಾಯಾಲಯದ ಮುಂದಿಟ್ಟಿದ್ದಾರೆ. ಬಟ್ ಇದುವರೆಗೂ ಇನ್ವೆಸ್ಟಿಗೇಷನ್ ತನಿಖೆ ಅಂದ ಸಂದರ್ಭದಲ್ಲಿ ಸಾವಿನ ಸಮಯ ಪೋಸ್ಟ್ ಮಾರ್ಟಮ್ ಮಾಡುವಾಗ ವೈದ್ಯರೇ ಆತಂಕಕ್ಕೆ ಒಳಗಾಗಿದ್ದು, ರೇಣುಕಾಸ್ವಾಮಿಯ ಮೇಲೆ ಆಗಿರುವಂತಹ ಹಲ್ಲೆಯ ಮಾರ್ಕ್ಗಳು, ಲ್ಯೂಮಿನಲ್ ಟೆಸ್ಟ್ ಅನ್ನು ಕೂಡ ಮಾಡಿರ್ತಾರೆ. ರೇಣುಕಾಸ್ವಾಮಿಯ ದೇಹದ ಮೇಲೆ ಆಗಿರುವಂಥ ಗಾಯಗಳಿರ್ಬೋದು, ಇದೆಲ್ಲವನ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸಲಾಗಿದೆ. ಇದರ ನಡುವೆ ಬಹಳ ಮುಖ್ಯವಾಗಿ ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ರೇಣುಕಾಸ್ವಾಮಿ ಅಂದ ಸಂದರ್ಭದಲ್ಲಿ ಅವರ ದೇಹದ ಮೇಲೆ ಒಂದು ಗಾಯ ಬಿಟ್ಟರೆ ಬೇರೇನೂ ಇಲ್ಲ. ರೈಟ್. ಇದರ ನಡುವೆ ನೋಡಿ, ರೇಣುಕಾಸ್ವಾಮಿ ಸಾವಿನ ನಿಖರ ಸಮಯ ಕೂಡ ಸಿಕ್ಕಿಲ್ಲ. ಫೋಟೋ ಆಧಾರದಲ್ಲಿ ರೇಣುಕಾಸ್ವಾಮಿ ಸಾವು ಯಾವಾಗ ಸಂಭವಿಸಿರಬಹುದು ಅನ್ನೋದು ಉಲ್ಲೇಖ ಆಗಿದೆಯೇ ಹೊರತು ಟಾರ್ಚರಿಂದಲೇ ಸಾವು ಸಂಭವಿಸಿದೆ ಅನ್ನೋದಕ್ಕೆ ನಿಖರವಾದಂತಹ ಯಾವುದೇ ರಿಪೋರ್ಟ್ಗಳಿಲ್ಲ ಅನ್ನೋದು ಸಿವಿ ನಾಗೇಶ್ ಅವರ ಪ್ರಬಲವಾದವಾಗಿದೆ. ಈ ವಾದದ ಮೂಲಕ ಹಾಗಾದ್ರೆ ಸಿವಿ ನಾಗೇಶ್ ಅವರು ನ್ಯಾಯಾಲಯದ ಮುಂದೆ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ನೋಡೋದಾದ್ರೆ, ಸಾಕ್ಷಿ ನಾಶದ ಯಾವುದೇ ಪ್ರಯತ್ನಗಳಾಗಿಲ್ಲ, ಕಿಡ್ನಾಪ್ ಆಗೇ ಇಲ್ಲ, ಇನ್ನು ಟಾರ್ಚರ್ ಕೊಟ್ಟಿರೋದು ಸತ್ಯಕ್ಕೆ ದೂರವಾದಂತಹ ಮಾತು ಅನ್ನೋದು ಸಿವಿ ನಾಗೇಶ್ ಅವರ ವಾದವಾಗಿದೆ. ಚಿತ್ರದುರ್ಗದಿಂದ ಬರುವ ಸಂದರ್ಭದಲ್ಲಿ ಅವರು ಬಾರ್ಗೆ ಹೋಗಿರ್ತಾರೆ, ಅಂದರೆ ರೇಣುಕಾಸ್ವಾಮಿ. ಅಲ್ಲಿ 640 ರೂಪಾಯಿ ರೇಣುಕಾಸ್ವಾಮಿ ಪೇ ಮಾಡಿರ್ತಾರೆ. ರೇಣುಕಾಸ್ವಾಮಿ ಅಕೌಂಟ್ನಿಂದ ಹಣ ಪಾವತಿಯಾಗಿದೆ ಅಂದಮೇಲೆ ಇದನ್ನ ಕಿಡ್ನಾಪ್ ಅಂತ ಹೇಳಿ ಹ್ಯಾಕ್ ಕರೆಯಕ್ಕಾಗತ್ತೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿವಿ ನಾಗೇಶ್. ಅಫ್ಕೋರ್ಸ್ ಚಾರ್ಜ್ ಶೀಟ್ನಲ್ಲಿ ಏನಿತ್ತು ಅಂತ ನೋಡೋದಾದ್ರೆ, ಅಶ್ಲೀಲವಾದಂಥ ಸಂದೇಶವನ್ನು ರೇಣುಕಾಸ್ವಾಮಿ ಪವಿತ್ರ ಗೌಡ ಕಳಿಸಿರ್ತಾರೆ. ದರ್ಶನ್ ಸಹಚರನಿಂದ ದರ್ಶನ ವಿಷಯ ಗೊತ್ತಾಗುತ್ತೆ. ಆತನನ್ನು ಬರಬೇಕು ಅನ್ನುವಂಥ ವಿಚಾರ ಪ್ರಸ್ತಾಪವಾದ ನಂತರದ ಸಂದರ್ಭದಲ್ಲಿ ರೇಣುಕಾಸ್ವಾಮಿಯ ಹುಡುಕಾಟ ನಡೆಯುತ್ತೆ. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆತರಲಾಗುತ್ತೆ. ಇಂಥ ಒಂದು ಬೆಳವಣಿಗೆಗಳ ನಡುವೆ ಸಿವಿ ನಾಗೇಶ್ ಅವರು ಚಿತ್ರದುರ್ಗದಿಂದ ಬರುವಾಗ ಅವರು ಬಾರ್ಗೆ ಹೋಗಿದ್ದಾರೆ. ಕಿಡ್ನಾಪೇ ಆಗಿದ್ರೆ ಮಾರ್ಗ ಮಧ್ಯದಲ್ಲಿ ಬಾರ್ಗೆ ಹೋಗಿದ್ರಲ್ಲ, ಅಲ್ಲಿ ಫೋನ್ ಪೇ ಆಗಿತ್ತಲ್ಲ, ಅದು ರೇಣುಕಾಸ್ವಾಮಿ ಮೊಬೈಲಿಂದನೇ ಆಗಿದೆ ಅನ್ನೋದಾದರೆ ಅದನ್ನು ಕಿಡ್ನಾಪ್ ಅಂತ ನೀವು ಹೇಗೆ ಕರೀತೀರಿ ಅನ್ನೋ ಪ್ರಶ್ನೆಯನ್ನು ನ್ಯಾಯಾಲಯದ ಮುಂದಿಟ್ಟಿದ್ದಾರೆ. ಬಹಳ ಮುಖ್ಯವಾದಂಥ ಟರ್ನಿಂಗ್ ಪಾಯಿಂಟ್. ಅದಕ್ಕೆ ಪೊಲೀಸ್ ತನಿಖೆಯಲ್ಲಿ ತಮ್ಮದೇ ಆದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ತಾನು ಕಿಡ್ನಾಪ್ ಆಗ್ತಾ ಇದ್ದೀನಿ ಅಂತ ಸ್ವತಃ ರೇಣುಕಾಸ್ವಾಮಿಗೆ ಗೊತ್ತಿರಲಿಲ್ಲ ಅನ್ನುವಂಥ ವಿಚಾರವನ್ನು ಪೊಲೀಸ್ನವರು ಉಲ್ಲೇಖ ಮಾಡಿದ್ದಾರೆ. ಆದರೂ ಸಿವಿ ನಾಗೇಶ್ ಅವರು
ಕಿಡ್ನಾಪ್ ಆಗಿದ್ದೇ ಹೌದು ಅನ್ನೋದಾದರೆ ತನ್ನ ಫೋನಿಂದ ಅಕೌಂಟ್ ಡೆಬಿಟ್ ಆಗುತ್ತೆ, ಬಾರ್ಗೆ ಹೋಗಿ ಹಣವನ್ನು ಖರ್ಚು ಮಾಡಿದ್ದಾರೆ ಅನ್ನೋದಾದರೆ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಕಿಡ್ನಾಪ್ ಅಂತ ಕರೆಯೋದು ಅಸಾಧ್ಯ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನದು, ಟಾರ್ಚರ್ ಕೊಟ್ಟಿಲ್ಲ, ಮಹಜರು ಪ್ರಕ್ರಿಯೆ ಬಗ್ಗೆ ಮಾತಾಡಿದ್ದಾರೆ, ಸಾಕ್ಷಿ ನಾಶದ ಬಗ್ಗೆ ಮಾತಾಡಿದ್ದಾರೆ. ಮೃತದೇಹವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು ಸಾಕ್ಷ್ಯ ನಾಶವಲ್ಲ ಅಂತ ಹೇಳಿದ್ದಾರೆ. ಅಫ್ಕೋರ್ಸ್ ಒಂದು ಹತ್ಯೆಯಾಗಿದೆ ಅಥವಾ ಒಬ್ಬ ವ್ಯಕ್ತಿ ಪ್ರಾಣವನ್ನು ಬಿಟ್ಟಿದ್ದಾನೆ ಅನ್ನೋದಾದರೆ ಅದು ಶೆಡ್ನಲ್ಲೋ ಮೋರಿಯ ಮಾರ್ಗದಲ್ಲೋ ಅನ್ನೋದಾದರೆ, ಒಂದು ಮೃತದೇಹವನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನೀವು ತಗೊಂಡು ಹೋಗ್ತೀರಿ ಅನ್ನೋದಂದರೆ ಅದನ್ನು ಹೇಗೆ ನೀವು ಸಾಕ್ಷಿನಾಶ ಅಂತ ಪರಿಗಣಿಸ್ತೀರಿ ಅನ್ನುವಂಥ ವಾದವನ್ನು ಸಿ ವಿ ನಾಗೇಶ್ ಅವರು ಲಾ ಪಾಯಿಂಟ್ಗಳನ್ನು ನ್ಯಾಯಾಲಯದ ಮುಂದೆ ಇಡ್ತಾ ಇದ್ದಾರೆ. ಸಾಕ್ಷಿನಾಶದ ಯಾವುದೇ ಉದ್ದೇಶ ಅನ್ನೋದಿರಲಿಲ್ಲ ಅನ್ನುವಂಥ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್. ಇಲ್ಲಿ ನೀವು ಗಮನಿಸಬೇಕು, ಮೊದಲನೇದಾಗಿ ಸಿ ವಿ ನಾಗೇಶ್ ಅವರು ತಮ್ಮ ವಾದದಲ್ಲಿ ಒಂದು ಪ್ರಮುಖ ವಿಚಾರವನ್ನು ಉಲ್ಲೇಖ ಮಾಡಿದ್ದಾರೆ. ಅದು ಕಿಡ್ನಾಪ್ ಆಗಿಲ್ಲ. ಕಿಡ್ನಾಪ್ ಆಗಿತ್ತು ಅನ್ನೋದಾಗಿದ್ದರೆ ಮಾರ್ಗ ಮಧ್ಯದಲ್ಲಿ ಬಾರ್ಗೆ ಹೋಗಿದ್ದಾರೆ, ಬಾರಲ್ಲಿ ಫೋನ್ಪೇ ಮಾಡಿದ್ದಾರೆ, ಅಥವಾ ಅಮೌಂಟ್ ಟ್ರಾನ್ಸ್ಫರ್ ಅನ್ನೋದಾಗಿದೆ ಅದು ರೇಣುಕಾಸ್ವಾಮಿ ಮೊಬೈಲಿಂದನೇ ಆಗಿದೆ ಅನ್ನೋದಾದರೆ ಅದು ಹ್ಯಾಕೆ ಕಿಡ್ನಾಪ್ ಅಂತ ಅದನ್ನು ಕರೆಯೋಕ್ಕಾಗುತ್ತೆ ಅಂತ ಹೇಳಿ ಇದಕ್ಕೆ ಪೊಲೀಸ್ನವರ ಉತ್ತರ ಅಥವಾ ತನಿಖೆಯ ವರದಿಯ ಉತ್ತರ ಅನ್ನೋದಾದರೆ ರೇಣುಕಾಸ್ವಾಮಿ ಸ್ವತಃ ತಾನು ಕಿಡ್ನಾಪ್ ಆಗ್ತಿದ್ದಾನೆ ಅನ್ನುವಂಥ ಯಾವ ಅರಿವು ಕೂಡ ಇರಲಿಲ್ಲ ಅನ್ನುವಂಥದ್ದು. ಐಟಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ. ಭವ್ಯ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿ ವಿ ನಾಗೇಶ್ ಅವರು ಯಾವೆಲ್ಲ ಪ್ರಮುಖ ವಿಚಾರವನ್ನು ನ್ಯಾಯಾಲಯದ ಮುಂದಿಟ್ಟಿದ್ದಾರೆ, ಬಟ್ ಇವತ್ತು ತೆಗೆದುಕೊಳ್ತಿರುವಂಥ ಪ್ರಮುಖ ವಿಚಾರಗಳು ಪೊಲೀಸ್ ತನಿಖೆಯ ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥದ್ದೇ. ಫಾರ್ ಎಕ್ಸಾಂಪಲ್ ಅಂತ ನಾವು ನೋಡ್ತಾ ಹೋಗೋದಾದರೆ ಕಿಡ್ನಾಪ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸಿ ವಿ ನಾಗೇಶ್ ಅವರು. ಪೊಲೀಸ್ ತನಿಖೆಯ ವರದಿಯ ಪ್ರಕಾರ ಸ್ವತಃ ರೇಣುಕಾಸ್ವಾಮಿ ಕಿಡ್ನಾಪ್ ಆಗ್ತಾ ಇದ್ದ ಅನ್ನುವಂಥ ವಿಚಾರ ಅವನಿಗೆ ಗೊತ್ತೇ ಇರಲಿಲ್ಲ. ಆತ ಯಾವುದೋ ಹುಮ್ಮಸ್ಸಿನಿಂದ ದರ್ಶನ್ನ ಭೇಟಿಯಾಗೋದಕ್ಕೆ ಬರ್ತಿದ್ದ ಅನ್ನುವಂಥ ವಿಚಾರ. ಹಾಗಾಗಿ ಈ ಲಾ ಪಾಯಿಂಟ್ಗೂ ಚಾರ್ಜ್ ಶೀಟ್ಗೂ ಇರುವಂಥ ಸಾಮ್ಯತೆ ಇರ್ಬೋದು, ಮತ್ತು ಇದನ್ನು ಪ್ರಬಲವಾದಂಥ ಪಾಯಿಂಟ್ಗಳು ಅಂತ ಕರೆಯೋದಕ್ಕೆ ಸಾಧ್ಯವಾ ಭವ್ಯ? ಅಂದ್ರೆ ಸಿ ವಿ ನಾಗೇಶ್ ಅವರು ಕೆಲವೊಂದು ಪ್ರಮುಖ ಅಂಶಗಳನ್ನ ಕೂಡ ಮುಂದಿಟ್ಕೊಂಡು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಂದ್ರೆ ರೇಣುಕಾಸ್ವಾಮಿ ಅವರು ಪವಿತ್ರ ಅವರನ್ನ ಯಾವ ರೀತಿ ಕರೆದಿದ್ರು, ಯಾವ ರೀತಿ ಮೆಸೇಜ್ ಮಾಡಿದ್ರು, ಎಲ್ಲವನ್ನ ಕೂಡ ಒಂದು ನ್ಯಾಯಾಧೀಶರ ಎದುರೊಂದು ತಿಳಿಸ್ತಾ ಇರುವಂತದ್ದು. ಅಂದ್ರೆ ರೇಣುಕಾಸ್ವಾಮಿ ಚಿತ್ರ ಮತ್ತೆ ಸಂದೇಶಗಳನ್ನ ನೋಡುವಂತೆ ಪ್ರಾಸಿಕ್ಯೂಷನ್ ಪರ ವಕೀಲ ಪಿ ಪ್ರಸನ್ನ ಕುಮಾರ್ಗೆ ಸೂಚನೆಯನ್ನ ಕೂಡ ಕೊಡ್ತಾರೆ. ಅಂದ್ರೆ ಸಮಾಜದಲ್ಲಿ ಮಹಿಳೆಯರನ್ನ ಯಾವ ರೀತಿ ಗೌರವಿಸ್ಬೇಕು ಅನ್ನೋದು ರೇಣುಕಾಸ್ವಾಮಿಗೆ ಗೊತ್ತಿರ್ಲಿಲ್ಲ. ಆತ ರಾಷ್ಟ್ರೀಯ ನಾಯಕ ಎನ್ನುವ ರೀತಿಯಲ್ಲಿ ಆತನನ್ನ ಪೊಲೀಸರು ಬಿಂಬಿಸಿದ್ದಾರೆ. ಸೊ ಇಲ್ಲಿ ಒಂದು ಕಡೆ ಮಹಿಳೆಗೆ ಒಂದು ಧಕ್ಕೆ ತರುವ ರೀತಿಯಲ್ಲಿ ರೇಣುಕಾಸ್ವಾಮಿ ಮೆಸೇಜ್ ಅನ್ನ ಮಾಡಿದ್ದ. ಸೊ ಇದರಿಂದ ಈ ಕೃತ್ಯ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಅವರೊಂದು ತಿಳಿಸ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ 3 ಬಾರಿ ಚಾರ್ಜ್ ಶೀಟ್ ಅನ್ನ ಕೂಡ ಫೈಲ್ ಮಾಡಿರುವಂತದ್ದು. ಸೊ ಅದರಲ್ಲಿ ದರ್ಶನ್ ಅವರ ಪಾತ್ರ ಏನು, ರೇಣುಕಾಸ್ವಾಮಿ ಅವರ ಪಾತ್ರ ಏನು, ಪವಿತ್ರ ಗೌಡ ಅವರ ಪಾತ್ರ ಏನು ಅನ್ನೋದನ್ನ ಕೂಡ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ. ಸೊ ಅದಕ್ಕೆ ಕೌಂಟರ್ ಆಗಿ ಸಿ ವಿ ನಾಗೇಶ್ ಅವರು ಕೆಲವು ಪುಟಗಳನ್ನ ನ್ಯಾಯಾಧೀಶರ ಎದುರು ವಿವರಿಸುತ್ತೇನೆ ಅಂತ ಹೇಳಿ ಏನು ರೇಣುಕಾಸ್ವಾಮಿ ಇದ್ದಾನೆ, ಆತ ಗೌತಮ್ ಹೆಸರಿನಲ್ಲಿ ಯಾವ ರೀತಿ ಅಶ್ಲೀಲ ಚಿತ್ರಗಳನ್ನ ಸಂದೇಶಗಳನ್ನ ಕೊಟ್ಟಿದ್ದ ಅನ್ನೋದನ್ನ ಕೂಡ ಸಂಪೂರ್ಣವಾಗಿ ನ್ಯಾಯಾಧೀಶರ ಎದುರು ಸಿ ವಿ ನಾಗೇಶ್ ಅವರು ವಿವರಣೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ಅಷ್ಟು ಮಾತ್ರವಲ್ಲದೆ ಅನಂತರ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಆಗಿರ್ಬೋದು, ಅನಂತರ ಮೃತದೇಹ ಪತ್ತೆ ಆಗಿರೋದಾಗಿರ್ಬೋದು, ಅದರ ಬಗ್ಗೆ ಕೂಡ ನ್ಯಾಯಾಧೀಶರ ಎದುರು ಒಂದು ವಿವರವನ್ನ ಕೂಡ ಕೊಡ್ತಾ ಇರುವಂತದ್ದು. ಅಂದ್ರೆ ಕೊಲೆ ಮಾಡೋ ಉದ್ದೇಶದಿಂದ ಅಪಹರಣ ಆಗಿರ್ಬೋದು, ಸಾಕ್ಷ್ಯನಾಶ ಆಗಿರ್ಬೋದು, ಅಥವಾ ಅಂದ್ರೆ ದರ್ಶನ್ ವಿರುದ್ಧ ಮಾಡಲಾಗಿದೆ. ಆದ್ರೆ IPC ಸೆಕ್ಷನ್ 394 ಮತ್ತೆ ಹಾಗೇನೆ 302 ಜಾಮೀನು ರಹಿತ ಆರೋಪ ಆಗಿರುವಂತದ್ದು. ಸೊ ಹೀಗಾಗಿ ಪೊಲೀಸರು ಅಂದ್ರೆ ಈ ಘಟನೆ ನಡೆದ ನಂತರ 3 ದಿನ ಸುಮ್ಮನೆ ಅಂದ್ರೆ ಕಾಲ ಕಳೆದಿದ್ದಾರೆ. ಎಲ್ಲೋ ಒಂದು ಕಡೆ ಪೊಲೀಸರು ಸಾಕ್ಷಿಗಳನ್ನ ಮೊದಲೇ ಕಲೆ ಹಾಕಿ 3 ದಿನದ ನಂತರ ಯಾವ ರೀತಿ ಅಂದ್ರೆ ಮುಚ್ಚಾಕ ಪ್ರಯತ್ನ ಪಟ್ರು ಅನ್ನೋದನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಿರುವಂತದ್ದು. ದಿವ್ಯಾ, ರೈಟ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ. ಬಹಳ ಮುಖ್ಯವಾಗಿ ಸಿ ವಿ ನಾಗೇಶ್ ಅವರು ಇವತ್ತು ದರ್ಶನ್ ಪರವಾಗಿ ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಪ್ರಮುಖ ವಿಚಾರಗಳನ್ನೇ ಉಲ್ಲೇಖ ಮಾಡ್ತಿದ್ದಾರೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಬಟ್ ಇದೆಲ್ಲವೂ ಏನು ಉಲ್ಲೇಖ ಮಾಡಿದ್ದಾರೆ ಅದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಇರುವಂಥದ್ದು. ನೋಡಿ, ಕಿಡ್ನಾಪೇ ಇಲ್ಲ ಅಂತ ಹೇಳ್ತಿದ್ದಾರೆ.
ಆದರೆ ರೇಣುಕಾಸ್ವಾಮಿಗೆ ಸ್ವತಃ ತಾನು ಕಿಡ್ನಾಪ್ ಆಗ್ತಿದ್ದೀನಿ ಅನ್ನುವಂಥ ಮಾಹಿತಿಯೇ ಇರಲಿಲ್ಲ ಅಂತ ಹೇಳಿ. ಯಾಕಂದರೆ ನಾಜೂಕಿಂದ ಆತನನ್ನು ಕರ್ಕೊಂಡ್ಬರ್ತಾರೆ. ಸೊ ಬಿಲ್ ಪೇಮೆಂಟ್ ಅಂದ ಸಂದರ್ಭದಲ್ಲಿ ಯಾವುದೋ ಹುಮ್ಮಸ್ಸಿನಲ್ಲಿ ಆತನೇ ಪೇ ಮಾಡಿರ್ಬೋದು. ಯಾಕೆಂದರೆ ಆತ ಕಿಡ್ನಾಪ್ ಆಗ್ತಿದ್ದಾನೆ ಅಂತ ಗೊತ್ತಾಗಿದ್ದಿದ್ರೆ ಅವ್ನು ಯಾಕೆ ಪೇ ಮಾಡ್ತಿದ್ದ? ಈ ಆಯಾಮದಲ್ಲೂ ಕೂಡ ಪ್ರಕರಣವನ್ನು ಪೊಲೀಸ್ನವ್ರು ನೋಡಿರೋದ್ರಿಂದಾಗಿ ಸಿ ವಿ ನಾಗೇಶ್ವರ ಈ ವಾದವನ್ನು ನ್ಯಾಯಾಲಯ ಹೇಗೆ ಪರಿಗಣಿಸುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇನ್ನು ಟಾರ್ಚರ್ ಅಂದ ಸಂದರ್ಭದಲ್ಲೂ ಕೂಡ ಟಾರ್ಚರೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಮೃತದೇಹವನ್ನು ಸಾಗಿಸೋ ಪ್ರಕ್ರಿಯೆ ಕುರಿತಂತೆ ಅದನ್ನು ಸಾಗಿಸೋದನ್ನು ಸಾಕ್ಷ್ಯನಾಶ ಅಂತ ಪರಿಗಣಿಸೋದು ಅಸಾಧ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ನ್ಯಾಯಾಲಯ ತನ್ನ ವಿವೇಚನೆಯಲ್ಲಿ ಈ ವಾದವನ್ನು ಹೇಗೆ ಪರಿಗಣಿಸುತ್ತೆ ಅನ್ನೋ ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ನ ನಂತರ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.